A wire of length 28 meters is to be cut into two pieces. ಸರಿ. One of the pieces is to be made into a square ಮತ್ತೊಂದು circle. What should be the length of the two pieces so that the combined area of the square and the combined area ಅಂತೆ is minimum. ಸರಿನಾ? ಸೊ ಇಲ್ಲೇನು ಕೊಟ್ಟಿದ್ದಾರೆ, ಮತ್ತು ಎರಡು ವೈರ್ ಲೆಂತ್ ಇದೆ, ಅದನ್ನು ನಾನು 2πx ಮತ್ತು 4y ಅಂತ ತೊಗೊತೀನಿ. ಏನಕ್ಕಂತ ಹೇಳಿ ಯೋಚನೆ ಮಾಡಿ. ಬಿ ದ ಟೂ ಲೆಂತ್ಸ್ ಮೇಕಿಂಗ್ ದ ಸರ್ಕಲ್ ಸ್ಕ್ವೇರ್ ರೆಸ್ಪೆಕ್ಟಿವ್ಲಿ. ಏನಕ್ಕೆ ಈ ಥರ ಬರಿತಾಯಿನಿ? ಸರ್ಕಲ್ ಆಯಿತು ಅಂದರೆ 2πx, ಸ್ಕ್ವೇರ್ ಆಯಿತು ಅಂತ ಹೇಳಿದ್ರೆ 4y ಅಂತ ಹೇಳಿತು ಅಂದರೆ 2πx ಪ್ಲಸ್ 4y = 28. ಸರಿನಾ? ಸೊ ಟೋಟಲ್ ಏರಿಯಾ ವಿಲ್ ಬಿ ಕಾಂಬಿನೇಷನ್ ಆಫ್ ಏರಿಯಾ ಆಫ್ ಸ್ಕ್ವೇರ್, ಇವೆರಡು ಎಕ್ಸ್ಪ್ರೆಷನ್ ಕಂಡುಹಿಡಬೇಕು ನಾವು, ಏರಿಯಾ ಆಫ್ ಸರ್ಕಲ್. ಹಾಂ, ಸೊ ಇವೆರಡು ಏನಕ್ಕೆ ವ್ಯಾಲ್ಯೂ ತೊಗೊಂಡಿದ್ದೀನಿ ಯೋಚನೆ ಮಾಡಿ. ಇಲ್ಲಿಂದ ಬರ್ತಾ ಇದೆ ಅದು, ಎಸ್, ಪೆರಿಮೀಟರ್ ಆಫ್ ಯೋರ್ ಡಯಾಗ್ರಾಮ್. ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಏನು ಬರುತ್ತೆ? 4a. ಇಲ್ಲಿನ ವ್ಯಾಲ್ಯೂ 4y ವಿಚ್ ಇಸ್ ಈಕ್ವಲ್ ಟು 4a. ಹಾಗಾಗಿ y ಇಸ್ ಈಕ್ವಲ್ ಟು a ಆಗುತ್ತೆ ಅಲ್ವಾ? ಈ ಥರ ತೊಗೊಂಡಾಗ ಏರಿಯಾ ಆಫ್ ದ ಸ್ಕ್ವೇರ್ ಏನಾಗುತ್ತೆ? ವಿಚ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು y ಸ್ಕ್ವೇರ್. ಅಷ್ಟೇ ಅಲ್ವಾ? ನೆಕ್ಸ್ಟು ಪೆರಿಮೀಟರ್ ಆಫ್ ಅ ಸರ್ಕಲ್ ಏನು ಬರುತ್ತೆ? ಸರಿ ಬರೆಯೋಣ ಇದನ್ನು. ಪೆರಿಮೀಟರ್ ಆಫ್ ಸರ್ಕಲ್ ಇಸ್ ಈಕ್ವಲ್ ಟು 2πr. ಸೊ 2πx is equal to 2πr. Therefore x is equal to r. Therefore area of the circle is equal to pi x square. From this we can tell that t of x comma y alva. This is your t of x comma y. Total area is given by pi x square plus y square. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು ನಾವು? ಇದು ನಮ್ಮ ಕನ್ಸ್ಟ್ರೈನ್ ಮತ್ತು ಇದು ನಮ್ಮ ಆಪ್ಟಿಮೈಸೇಷನ್ ಸಿನಾರಿಯೋ. ಆಯಿತಾ? ಮುಂದೆ ಹೇಗೆ ಇವಾಗ? ಹೌದು, ಕ್ರಿಟಿಕಲ್ ಪಾಯಿಂಟ್ಸ್ ಕಂಡುಹಿಡಬೇಕು ನಾವು. ಹೇಗೆ ಕಂಡುಹಿಡಿಯೋದು? critical points of t comma x comma y. ಹಾಂ, ಹೇಗೆ ಕಂಡುಹಿಡಿಯೋದು? ಬೈ ಡಿಫ್ರೆನ್ಷಿಯೇಟಿಂಗ್ ಟಿ ಎಕ್ಸ್ comma y with respect to x. So t prime of x comma y will be equal to 2πx plus ಅಲ್ವಾ, ಪೈ ಎಕ್ಸ್ ಸ್ಕ್ವೇರ್ 2πx ಆಗುತ್ತೆ. 2y ಅಂತ ಹೇಳಿದ್ರೆ 2 into y into y prime. ದಿಸ್ ಇಸ್ ಆಸ್ ಪರ್ ದ ಚೈನ್ ರೂಲ್. ಹುಡುಗರ ಬೇಸಿಕ್ಸು ಕಲ್ತ್ಕೊಂಡು ಮುಂದುವರಿಬೇಕಂಡು, ಇದೆಲ್ಲ ಹೇಗೆ ಬಂತು ಎಲ್ಲ ಅಂತೆಲ್ಲ ಹೇಳಿ ಅರ್ಥ ಆಗ್ಬೇಕು ನಿಮಗೆ. ಇವಾಗ ಈ ಎಕ್ಸ್ಪ್ರೆಷನ್ ನಾವು ವಿಲ್ ಕನ್ವರ್ಟ್ ಇಂಟು ಅ ಜನರಲ್ ಎಕ್ಸ್ಪ್ರೆಷನ್. ಜನರಲ್ ಎಕ್ಸ್ಪ್ರೆಷನ್ ಅಲ್ಲ, ಆ ಎಕ್ಸ್ಪ್ರೆಷನ್ ವಿತ್ ಸಿಂಗಲ್ ವೇರಿಯಬಲ್. ಹೇಗೆ? ಬೈ ಸಬ್ಸ್ಟಿಟ್ಯೂಟಿಂಗ್ y ಆ್ಯಂಡ್ y ಪ್ರೈಮ್. ಸರಿನಾ? ಸೊ y ಪ್ರೈಮ್ ಎಲ್ಲಿಂದ ಬರುತ್ತೆ? y ಅಂತೂ ಈಕ್ವೇಷನ್ 1 ಇಂದ ಬರುತ್ತೆ. ಇದು ನಮ್ಮ 1. y ಪ್ರೈಮ್ ಎಲ್ಲಿಂದ ಬರುತ್ತೆ? ಈ ಎಕ್ಸ್ಪ್ರೆಷನಿಂದನೇ. ಸರಿನಾ? ಡಿಫ್ರೆನ್ಷಿಯೇಟಿಂಗ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ? ಇದು 2x ಪ್ಲಸ್ 4 ಇಸ್ ಈಕ್ವಲ್ ಟು 0 ಆಗುತ್ತೆ. 2x ಪ್ಲಸ್ 4 ಇಂಟು y ಪ್ರೈಮ್ ಇಸ್ ಈಕ್ವಲ್ ಟು 0. ಸೊ ದಿಸ್ ಇಸ್ 2x ಪ್ಲಸ್ 4y ಪ್ರೈಮ್ ಇಸ್ ಈಕ್ವಲ್ ಟು 0. ಸರಿನಾ? ಸೊ 2x ಅಲ್ಲ 2π. Therefore y prime is equal to minus pi by 2. ಇದನ್ನು ನಾವು ಸಬ್ಸ್ಟಿಟ್ಯೂಟಿಂಗ್ y prime in a. ಸೊ ಈ ಪೂರ ಎಕ್ಸ್ಪ್ರೆಷನು ಇಟ್ ವಿಲ್ ಬಿ ಓನ್ಲಿ ಇನ್ ಟರ್ಮ್ಸ್ ಆಫ್ a. ಹಾಗಾಗಿ ವಿ ಕ್ಯಾನ್ ರೀರೈಟ್ ದಿಸ್ ಎಸ್
ಟಿ ಪ್ರೈಮ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2πx ಪ್ಲಸ್ 2 ಇಂಟು ಮೊದಲು ನಾನು y ಪ್ರೈಮ್ ಬರೆದ್ಬಿಡ್ತೀನಿ ಯಾಕಂದ್ರೆ ನೆಗೆಟಿವ್ ಇದೆ -π/2 ಇಂಟು 2 ಇಂಟು ವೈನ ಎಕ್ಸ್ಪ್ರೆಷನ್ ಬಂದು 28 ಇದೆ ಅದು ಗೊತ್ತಿದೆ ಮೈನಸ್ 2πx ಗೊತ್ತಿದೆ ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ 28 minus 2πx divided with 4. 3 2 2 ಕಟ್ ಹಾಕೊಳ್ಳುತ್ತೆ ಅಲ್ವಾ. ಇವಾಗ ನಾವು ಝೀರೋಸ್ ಆಫ್ ಇದನ್ನು ಕಂಡುಹಿಡಬೇಕು ಅಲ್ವಾ. ಹೇಗೆ? ಯು ಕ್ಯಾನ್ ಈಕ್ವೇಟ್ ಇಟ್ ಟು 0 2πx minus π/4 28 minus 2πx. ಹಾಂ, ಸೊ ಇಲ್ಲಿ ಏನಾದ್ರು ಸಿಂಪ್ಲಿಫೈ ಮಾಡೋದಕ್ಕಾಗುತ್ತಾ? ಹೌದು, ಎಲ್ಲದರಲ್ಲೂ ಪೈ ಕಾಮನ್ ಇದೆ ಅದೊಂದು, ಮತ್ತು ಇಲ್ಲಿಂದ 2 ಕಾಮನ್ ತೆಕ್ಕೊಂಡು ಆ್ಯಕ್ಚುಲಿ ಇಲ್ಲೇ ಡೈರೆಕ್ಟಾಗಿ ಕಟ್ ಮಾಡ್ಬೋದು, ಬಟ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂಥೇಳಿ ಮುಂದಿನ ಲೈನಲ್ಲಿ ಬರ್ತೀನಿ. 0 = 2x ಮೈನಸ್ 2 ಹೊರಡೆ ತೆಕ್ಕೊತಾ ಇದ್ದೀನಿ. ಸೊ ದಿಸ್ ಇಸ್ 14 ಮೈನಸ್ πx. ಸೊ ಇಲ್ಲಿ ನಮಗೆ 2 ಉಳ್ಕೊಳುತ್ತೆ. ಸೊ ಇದು ಪೂರ ಎಕ್ಸ್ಪ್ರೆಷನ್ನ 2 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ, ಸ್ವಲ್ಪ ಸುಲಭ ಆಗುತ್ತೆ. ಸೊ ದಿಸ್ ವುಡ್ ಬಿ ಈಕ್ವಲ್ ಟು 0 = 4x ಮೈನಸ್ 14 ಪ್ಲಸ್ πx. ಸರಿನಾ? ಸೊ ಹಾಗಾಗಿ ಎಕ್ಸ್ ವಿಲ್ ಬಿ ಈಕ್ವಲ್ ಟು 14/4 ಪ್ಲಸ್ π. ಸೊ ಈ ಪಾಯಿಂಟ್ ಆಫ್ ಮಿನಿಮಮ್ ಹೌದು ಅಲ್ಲೋ ಅಂತ ಹೇಳಿ ಕಂಡುಹಿಡಬೇಕು. ಹಾಗಾಗಿ ಇದನ್ನು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ರೈಟ್. ಸೊ ವಿ ಹ್ಯಾವ್ ಟಿ ಪ್ರೈಮ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಏನಿದೆ ಇದು 2πx ಮೈನಸ್ π/4 ಇಂಟು 28 ದಟ್ ಈಸ್ 7π ಪ್ಲಸ್ 2πx² 2π²x actually. So differentiating with respect to x. So ಇಲ್ಲಿ ಡಬಲ್ ಪ್ರೈಮ್ ಆಗುತ್ತಿದ್ದು is 2π plus 0 plus 2π² which is clearly greater than 0 ಅಲ್ವಾ. So therefore t double prime of 14 divided by 4 plus π is a value which will be greater than 0 ಯಾಕಂದರೆ ಇದು ಕಾನ್ಸ್ಟೆಂಟ್ ಇದೆ. So from this I can infer that the above point is a point of minimum. So ಇದನ್ನು ಪ್ರೂವ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಉತ್ತರ ಆದಂಗೆ. ಯಾಕಂತ ಹೇಳಿದ್ರೆ ವಿ ನೀಡ್ ಟು ಶೋ ದಟ್ ಇಟ್ಸ್ ಲೀಸ್ಟ್ ಅಂತ ಹೇಳಿ. ಮ್ಯಾಕ್ಸಿಮಮ್ ಆಯಿತು ಅಂತ ಹೇಳಿದರೆ ದೆನ್ ಇಟ್ ವುಡ್ ನಾಟ್ ವರ್ಕ್ ಔಟ್ ಅಲ್ವಾ. ಇದು ನೋಡಿ, ಇದು ಪಾಸಿಟಿವ್ ಅಲ್ವಾ, ಇವೆಲ್ಲ ಪಾಸಿಟಿವ್ ಉತ್ತರ. ಸೊ ನಾವು ಏನೇ ಮಾಡಿದ್ರು ಎಕ್ಸ್ ವ್ಯಾಲ್ಯೂ ಇಲ್ವೇ ಇಲ್ಲ, ನಾವು ಏನೇ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಪಾಸಿಟಿವೇ ಇರಬೇಕು. ಸೊ ನಮ್ಗೆ ಗೊತ್ತಿದೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಪ್ರಕಾರ ಆನ್ ಡಬಲ್ ಡಿಫ್ರೆನ್ಸಿಯೇಷನ್ ಇಫ್ ಯು ಸಬ್ಸ್ಟಿಟ್ಯೂಟ್ ಎನಿ ವ್ಯಾಲ್ಯೂ ಇಫ್ ಇಟ್ಸ್ ಗ್ರೇಟರ್ ದೆನ್ 0 ಇಟ್ ಇಸ್ ಲೋಕಲ್ ಮಿನಿಮಮ್ ಅಲ್ವಾ. ನೋಡ್ಕೊಳ್ಳಿ, ಸೊ ಅದರ ಪ್ರಕಾರ ದಿಸ್ ಇಸ್ ಮಿನಿಮಮ್. ಸೊ ಕೊನೆಯದಾಗಿ ದೇರ್ ಫೋರ್ ಇವಾಗ ವಿ ಕ್ಯಾನ್ ಸಾಲ್ವ್ ಫಾರ್ y. So substituting x in 1, so we have 2π into x ಬಂದು 14 divided by or 4 plus π plus 4y is equal to 28 ಅಲ್ವಲ್ಲ. So 4y is your length actually. So ಇದು 28 minus 28 π divided by 4 plus ಪೈ LCM ಎಲ್ಲ ತೊಗೊಂಡು ಸಾಲ್ವ್ ಮಾಡ್ಕೊಬೇಕು ಇದನ್ನು. ಸೊ 28 ಇಂಟು 4 ಪ್ಲಸ್ 28 ಪೈ ಮೈನಸ್ 28 ಪೈ ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ 4 ಪ್ಲಸ್ ಪೈ. ಸೊ ಇದು ಕಟ್ ಹಾಕ್ಕೊಳುತ್ತೆ. ಸೊ 4y ಇಸ್ ಈಕ್ವಲ್ ಟು ಇಲ್ಲೇ ಬರ್ತೀನಿ 28 4 112 ಕಂಡು ಡಿವೈಡ್ ಬೈ 4 plus π. ಸೊ ಕೊನೆಯದಾಗಿ the lengths are
pi x, that is 28 pi divided by 4 plus pi, ಮತ್ತೆ 4y, that is 112 divided by 4 plus pi. ಯೂನಿಟ್ ಏನೋ ನೋಡಿದ್ರಾ? ಯೂನಿಟ್ಟು ಮೀಟರ್ ಕಂಡ್ರ. ಹಾಂ, ಒಂದ್ಸತಿ ರಿವಿಷನ್ ಮಾಡ್ಬಿಡ್ತೀನಿ ನೋಡಿ. ನಾನು ಒಂಥರ ವಿಚಿತ್ರವಾದ ಎಕ್ಸ್ಪ್ರೆಷನ್ ತೊಗೊಂಡು ಶುರು ಮಾಡಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಪೆರಿಮೀಟರ್ ಬರುತ್ತೆ ಅಲ್ವಾ, ವೈರಿನ ಲೆಂತು ಪೆರಿಮೀಟರ್ ಲೆಂತ್ ಬರುತ್ತೆ. ಹಾಗಾಗಿ ಪೆರಿಮೀಟರ್ ಎಕ್ಸ್ಪ್ರೆಷನ್ ತೊಗೊಂಡ್ರೆ ಇಲ್ಲಿ ಕೊನೆಯ ಎಕ್ಸ್ಪ್ರೆಷನ್ ಸುಲಭ ಆಗುತ್ತೆ. ಹಾಗಾಗಿ ಈ ಥರ ಶುರು ಮಾಡಿಕೊಂಡ್ರೆ ಇದು ನಿಮ್ಮ ಕನ್ಸ್ಟ್ರೈನು. ಸೊ ಮೊದಲೇದಾಗಿ ನಮ್ಮ ಎಕ್ಸ್ಪ್ರೆಷನ್ ಬೇಕು, ಏರಿಯಾ ಆಫ್ ವಾಟ್ ಎವರ್ ದ ಸ್ಟ್ರಕ್ಚರ್ ಇಟ್ಸ್ ಅ ಕಾಂಬಿನೇಷನ್ ಆಫ್ 2 ಥಿಂಗ್ಸ್. ಹಾಗಾಗಿ ಇದು 2 ಬಂತು. ಸೊ ಇದೇ ಥರ ಕಂಟಿನ್ಯೂ ಮಾಡ್ತೀನಿ. ನಾನೇನು ಸಬ್ಸ್ಟ್ಯೂಟ್ ಮಾಡೋದಕ್ಕೋಗಲ್ಲ ಇಲ್ಲೇನೆ, ಇಲ್ಲಾಂದರೆ ಸ್ವಲ್ಪ ಘಾಸಿ ಆಗುತ್ತೆ ಅದು. ಡಿಫ್ರೆನ್ಷಿಯೇಟ್ ಮಾಡ್ತೀನಿ, ಆಮೇಲೆ ಸಬ್ಸ್ಟ್ಯೂಟ್ ಮಾಡ್ತೀನಿ. ಸಬ್ಸ್ಟ್ಯೂಟ್ ಮಾಡಿದಾಗ ಇಟ್ ವಿಲ್ ಬಿ ಎಕ್ಸ್ಪ್ರೆಸ್ ಒನ್ ಇನ್ ಟರ್ಮ್ಸ್ ಆಫ್ ಎಕ್ಸ್. ಇದರಿಂದ ನಾನು ಝೀರೋಸ್ ಕಂಡುಹಿಡಿತೀನಿ ಅಲ್ವಾ. ದಟ್ ಈಸ್ ಯುವರ್ ಕ್ರಿಟಿಕಲ್ ಪಾಯಿಂಟ್, ಸರಿ ತಾನೆ? ಸೊ ಈ ಎಕ್ಸ್ಪ್ರೆಷನ್ನ ಮತ್ತೊಂದು ಡಿಫ್ರೆನ್ಷಿಯೇಟ್ ಮಾಡಿ ದಿಸ್ ಕ್ರಿಟಿಕಲ್ ಪಾಯಿಂಟ್ ಇಸ್ ಪಾಯಿಂಟ್ ಆಫ್ ಮಿನಿಮಮ್ ಅಂತ ಹೇಳಿ ಪ್ರೂವ್ ಮಾಡಿಕೊಂಡೆ. ಅದಾಯಿತು ಅಂದಮೇಲೆ ಸಾಲ್ವಿಂಗ್ ಫಾರ್ ವೈ ಆ್ಯಂಡ್ ಯು ಹ್ಯಾವ್ ದ ಆನ್ಸರ್. ದಿಸ್ ಆರ್ ಇನ್ ಮೀಟರ್ಸ್. ಸರಿನಾ? ನೀವು ಪಾಸ್ ಮಾಡ್ಕೊಂಡು ಬರ್ಕೊಂಬಿಡಿ.